ಓಕೆ ಯಜಮಾನ, ಹಾ ನಿನ್ನ ಹೆಸರೇನು? ಶಿವಪ್ಪ. ಈಗ ಇದು ಹೊಲ ನಿನ್ ಮಗ ಕೆಡ್ಸಕತ್ತೇನಲ್ಲ ಬಿತ್ತಿದ್ದು, ಕೆಡ್ಸಕೈತಾನ ಎದಕ್ಕ? ಮತ್ತೆ ಬಿತ್ತ ಮತ್ತೆ ಬಿತ್ತಕ್ಕ? ಹಾ. ಎದ್ರ ಸಲುವಾಗಿ ಬೇಸ್ ನಾಟಿದ್ದಿಲ್ಲ? ನಾ ಕಸ ಬಂತ ಅದು ಎಣ್ಣೆ ಹೊಡೆದು ಓಡಿಸ್ಬೇಕು. ಹಾ 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 ಹಾ. ಕಸ ಕಾಲಸು ಎಣ್ಣೆ ಕಾಲ. ಎಣ್ಣೆ ಕೆಲಸ. ಹಾ ಹಾ. ಮಳೆ ಬಗ್ಗೆ ಏನ್ ಹೇಳ್ತದ ನೀನು? ಅವಾಗ ಹೆಂಗಿತ್ತು, ಈಗ ಹೆಂಗಿತ್ತೆ? ಅವಾರ್ದು ದೊಡ್ಡ ಲೆಕ್ಕ ಮಳೆ. ಹಾ ಬಾಗಿಲು ಮಿಷಿನ್ ಕುಂದಿರ್ಬೇಕು, ಬಯಲಿಗೆ ಬಿಡಿಸ್ತಾರ ಮಳೆ. ಹಾ. 8 ದಿನ ಆಗಲ್ಲ ರಾತ್ರಿ ಹಾ ಬಯಲಿಗೆ ಬಿಡಿಸ್ತಾರ. ಓಡಿ ಪಲ್ಯ ಹಾರ್ಕೊಂತ ತಿನ್ಬೇಕು ನಾವು ಮೋಸ್ಟ್. ಹಾ. ಗೌಡ್ರು ಇವತ್ತು ಅಂಚು ಸಾಜದ ಅಂದ್ರೆ 15 ಮಂದಿ ಹೋಗ್ಬೇಕು. ಹ್ಮ್. ಜಾಸ್ತಿ ಆಡ್ ತೊಗೊಳೋದು ಬರೋದು ಕೂಲಿಲ್ಲ. ಬರೀ ಊಟಕ್ಕಿದ್ರಿ? ಮತ್ತೆ ಊಟಕ್ಕೆ ಮಂದಿ ಓದಿವಿ, ಒಬ್ಬ ಕಡ್ದ್ವಿ ಬರಾಗ ಮಾದನ್ ಮೇಟಿಗೆ ದಬ್ಬಿದೀವಿ, ಉಂಡಿವಿ, ಬಂದ್ವಿ. ಅಷ್ಟೇ. 15 ಮಂದಿ ಕೂಲಿಲ್ಲ. ಬರೀ ಕೂಲಿಲ್ಲ ಮಾಡೇ ಓಸು. ಹ್ಮ್. ಯಾರು ಮಾಡ ಕಾಲ ಉಂಬಕ್ ಸಿಗುತ್ತೆ. ಹೌದು. ಈಗ ಹೆಂಗದ? ಈಗ ಉಂಬಕ ಮಾತು ಕತ್ತಿ ಎಲ್ಲ ಒಟ್ಟು ಮಾಸ್ಟರ್ ಅದೇ ಜಡ್ ತಂದ ಮಿಷನ್ ನಾವು. ಹಾ ಅವ ಜಡ್ಡಿಲ್ಲ, ಜಾಪ್ತಿಲ್ಲ, ಯಾವುದಿಲ್ಲ. ಹೌದು ಹೌದು. ಒಂದ್ ಹಣ ಜಕ್ ಮಾತಿಲ್ಲ. ಹೌದು. ಒಂದಂದ್ರಿ ಎಲ್ಲಾರು ಎಣ್ಣಗೊಂಡು ಟಿವಿ ನೋಡ್ತಾವಾಗ್ಲು ರಾತ್ರಿ. ಕೊಂಡ ಬತ್ತಿ ಹಾಕೊಂಡವ್ರೆ ಕೊಂಡು ಸೇರಿವಲ್ಲ ಮುಸ್ತು. ಈ ಕಾಲ ಬಂದದ. ಬರ್ತಾ ಏನಾಗ್ತ ಬರ್ತಾ ಹೆಣ್ಮಕ್ಳು ಐಸಿ ಬಂದ್ರೆ ಗೊತ್ತಾಗದ ಮಾಡಂಗಿಲ್ಲ. ಹೌದೌದು. ಅವು ದ್ಯಾಸ ಎಲ್ಲ ಕಡಿಗೆ ಅದ. ಹಾ ಇಲ್ಲೇ ಅದು ಇಲ್ಲೇ ಇಲ್ಲ ಅದ. ಅಮ್ಮ ಬಿಡದಂತ ವಿದ್ಯೆ ಬರತ್ತ ನೋಡ್ತಾವ ಟಿವಿ. ಹಾ ಟಿವಿ, ಮೊಬೈಲು, ಟಿವಿ ಬೊಂಬಾಯಿ ಬಂದು ನಂದಿರ್ಬೇ ಹಾ ಹಾ. ಅಡಿಬೇಕು ದಗದಾನ ಮಾಡೋದಲ್ಲ. ಇದು ನೋಡೋದ ಕಲಿಬೇಕಾಯ್ತು. ಧ್ಯಾನ ಆಗ್ತದ ಏನೇ ದೇಶ ಆಡ್ಕೊಂಡು. ಹೌದು. ಈಗ ಮಾಡ್ಬೇಕು ಮನ್ಸು ಎಲ್ಲಿ ಅದ. ಹಾ. ಈ ಮನ್ಸು ಇಲ್ಲಿ ಅದ, ಆ ಕಡೆ ದ್ಯಾಸ ಅದ. ದ್ಯಾಸ ಅದ. ಯಾವಾಗ ಈ ಮಳೆ ಬಗ್ಗೆ ಏನ್ ಹೇಳ್ತದ ನೀನು? ಮಳೆ ಬಗ್ಗೆ ಏನ್ ಹೇಳ್ತ, ಮಳೆ ಇವತ್ತು ಮಳೆ ಸಾದ್ರ ಮಳೆ ಬಾ ಹ್ಮ್. ಏನ್ ಮಾಡ್ತಾನೆ. ಅವಾಗಿನ ಕಾಲದ ಮಳೆ ಹಂಗ, ಇವಾಗ ಹೆಂಗ? ಅವಾಗಿನ ಕಾಲ ಮಳೆನೇ ಬೇರೆ ಒಂದು ಅದ್ರ ರಾತ್ರಿ ಬೇಕಪ್ಪ. ಬಯಲಿ ಬಿಡ್ದ ಮುಚ್ಚೆ ಬಿಡ್ತಿರೋದು, ಬಾಗಿ ಮುಚ್ಚಿ ಕುಂದಿರ್ಬೇಕು. ಹ್ಮ್. ಈಗ ಅಂತದು ವರ್ಕ್ ಬಡ್ದು ಪಲ್ಯರ್ಥ ತಿನ್ಬೇಕು. ಹೋಗಿ ಗಂಗಾ ಬಂದ್ರೆ ಜಮ್ ತಂಡಿಲ್ಲ, ಸುಡುಗಾಡಿಲ್ಲ. ಈ ಪುಂಡೆ ಊಟ ಬಿಟ್ಟು ಬಿಡುತ್ತೆ ಕಾಲ ಟೈಮಲ್ಲಿ. ಏನ್ ಮಾಡ್ತಾರೆ? ಕಾಲ ಬಂದಂಗ ಹೋಗ್ಬೇಕು. ಈಗ ನೋಡು, ಅರ್ಧ ಮಳೆಗಾಲ ಹೋಯ್ತು, ಹೋಯ್ತು. ಇನ್ನ ಒಂದ್ಸನಿ ಮಳೆ ಇಲ್ಲ. ಈ ಮಳೆಲ್ಲ ನೋಡಿ ಬೋಡ 8 ವರ್ಷಕ್ಕಾಗಲಿ 4 ವರ್ಷಕ್ಕಾಗಲಿ ಒಂದ್ ಸ್ವಲ್ಪ ಮಳೆ ಇದ್ರಂಗ ಬಂದಾದ್ರೆ ಮನುಷ್ಯ ಸುತ್ತಾಡ್ತಾರೆ ಇವನಿ ಹಂಗಂತ. ಅದು ಹೊಲ ಬಿತ್ತಿ 3 ಕೂರಿಗೋಲ ಆಗ್ಲಿಲ್ಲ. 3 ಚೀಲ ಆಯ್ತು. ಹೊಲಗೆ ಕಳೆದ ಹೋಯ್ತು. ಹೋಗ್ಬಿಡ್ತು. ದಾಣಿ ಮಾರಿ ಇದ್ರಂಗ ಮಳೆ ಹೋಗ್ಬಿಟ್ಟು. ಹೌದು. ಅದ್ರಂಗ ಈಗ ಅವಾಗ ಹೋಗ್ಯದ, ಈಗ ಹೋಯ್ತು. ಈಗ ಮಾತನ್ನ ಮನ್ಸು ಸತ್ತೋಯ್ತು. ತಿಬ್ಬಿಸೋದು ಬಿಗೋದಿ ಕರೆ ಹೋದ್ರು. ಇದ್ರಂಗ ಆಗ್ಬೇಕಂದ. ಇದ್ರಂಗ 20 ವರ್ಷಕ್ಕೊಮ್ಮೆ ಆಗ್ಬೇಕು. ಈಗಲ್ಲ 71 40ಕ್ಕೊಮ್ಮೆ ಇದ್ರಂಗ ಆದ್ರನೆ ಸುತ್ತಾತರ ಮಂದಿ. ಹೌದು. ಇವನ್ ಹಂಗಂತ ಮುಗಿಯವನ್ ಅನ್ಬೋದು. ಹೌದು ಹೌದು. ನಾನು ಮತ್ತೆ ಕರೆ ತಪ್ಪ 15-20 ವರ್ಷಕ್ಕೊಮ್ಮೆ ಆಗ್ಬೋದು. ಅದೇನ್ ದಾಡ್ಯಪ್ಪ ಅತಿಗೇನ್ ದಾಡ್ಯಪ್ಪ ಬೇಸಾನಪ್ಪ ಮಾಡ್ಕಿಂದ ಅತಿಗೇನ್ ಇದ್ರಂಗ ಏಟು ಕುಂತೇನೆ ಅವಳು ತಾನೇ ಮಾಡ್ಕೊಂತಾಳವಲ್ಲ. ಹೌದು. ಆ ಕೋಟದ ಸಾಂಬ ನೆಂಗ್ ಸುಮಿದ್ರು ಹೌದು. ಕರೆ ಬಸ್ರು ಅದ್ರಂಗ ಹುಡುಗರಿಗೆಲ್ಲ ಮಾತಾಡ್ತ ಅವ್ರು ಬೇಸಾರಪ್ಪ ಇವ್ರು ಬೇಸಾರಪ್ಪ. ಇದ್ರಂಗ ಬಂದು 20-30 ವರ್ಷ ಒಂದಷ್ಟು ಏಟು ಕುಂದಿರ್ಬೇಕು. ಈ ಜೀವನ ಬಿಟ್ಟಿರಲಿಲ್ಲ. ಯಾವ ಸೇರಿಸಿ ಏಟು ಕುಂತದಕ್ಕೆ ನೀವು ಹೇಳಿದ್ ನಾವು. ಇವಂಗೆ ಒಮ್ಮೆ ನಮ್ಮವ್ರಾಗ ಒಮ್ಮೆ ಕುಂತಿತ್ತು, ಇಲ್ಲಿ ಒಮ್ಮೆ ಕುಂತದ್ದು. ಎಲ್ಲ ಮಳೆಗಾಲನೇ ಇತ್ತಿಲ್ಲ. ಎಲ್ಲ ಮಳೆಗಾಲ ಜಾದಾಳ ಎಲ್ಲ ಜಾಳ ಜಾದ ಮಳೆಗಾಲೆಲ್ಲ ಸಾವುಕಾರ್. ಇದು ಸಾವುಕಾರ್ ಏನ್ ಮಾಡ್ತದ, ಇದು ಒಂಪು. ಈ ಹೊಲದ ಒಂಪು, ಆ ಹೊಲದ ಒಂಪು ಇರ್ತದೆ. ಜೋಳ 2 ಚೀಲ ಮಾಡ್ತಾರೆ. ದೊಡ್ಡ ಹೊಲ ಅದಲ್ಲ, ಒಂಪು ಒಂಪಿಗೆ ಜೋಳ ಬೆಳ್ಕೊಂಡಾರ 2 ಚೀಲ ಮಾಡ್ತಾರೆ. ಬಾಯ್ಕ ತೊಗೊಳ ಬಿಡಿದ್ರೆ ಹಂಗೆ ಆಗ್ಬಿಟ್ಟು ಸುತ್ತಾಗಿ ಅಲ್ಲಿ ಒಳಗೆ ಮಾಡ್ಕೊಂಡು ಮೆತ್ತಗಾಗ್ಬಿಟ್ರು ಮೈ. ಅವಾಗ ಹಂಗಾಗ್ಯದ, ಇವಾಗ ಹಿಂಗಾಗ್ಯದ. ಈಗ ಹೇಳ್ದ ಕೊಲ್ಲಾಗ ಬರೀ 5 ಜೋಳ ಬಿತ್ತಬೇಕು, ಎಲ್ಲ ಹಂಚಿ ಹಚ್ಚಿ ಬೀಜಬೇಕು. ಬಾಕಿದ ಮಾಲ್ ಬಾರ್ದಲ್ಲ. ಈ ಮೆತ್ತಗಾದ್ರು ಈ ಬೆಳೆ ಮೆತ್ತ ಇಲ್ಲ ಜಗತ್ತೇನು ಮೆತ್ತಗಾಯ್ತು. ಅದ್ರ ಹೆಣ್ಮಕ್ಳು ಮಾತ್ರ ಇಲ್ಲೊಂದೋಲ್ ಹಿಡಿದಾರ, ಅಲ್ಲೊಂದೋಲ್ ಹಿಡಿದ್ರೆ ನೆಲ ಕೆದ್ರಂಗಿಲ್ಲ. ನೆತ್ತಲ್ಲಿ ಬಿಟ್ಟು ಹಾಕೋತಾರ. ನೆತ್ತಲ್ಲಿ ಬಿಟ್ಟು ಕನ್ಯಸ್ ಡಬಲ್ ಫೀಸ್ ಬಿತ್ತಾಕತ್ ನಾವು ಇಷ್ಟೇನ. ಇದು ನೋಡೋದ ಕಲಿಬೇಕಾಯ್ತು.
ಈಗ ಏನದ ಇಲ್ಲೊಂದ್ ಹೊರಡ್ರ ಅಲ್ಲೊಂದ್ ಹೊರಡ್ರ ಮ್ಯಾಲೆ ಬಿಟ್ಟಾಕ್ ಹೋಗ್ತಾರೆ ಬೀಜ ಜಲ್ದಿ ಆಗ್ಬೇಕಂತ. ಹೌದೌದೌದು. ಅವನ ಹೊಲ್ದವನ ಇಷ್ಟ. ಹೌದು. ಕೂಲಿಯರು ಬಾಳ ಇದ್ ಮಾಡ್ತಾರಂದ. ಓ ಕೂಲರ್ ಮ್ಯಾಲೆ ಬಿಟ್ಟಾಕ್ ಹೋಗ್ತಾರ ಇಲ್ಲ ಅಲ್ಲಿ ಹೋಗ್ಬೇಕು ರೊಕ್ಕ ಅವನ ನಾಟದ ಬಿಡಿ ಯಾರಿಗೆ ಐತಿ ನೀನು. ಹೌದೌದು. ಕಾಲ ಬಂದ ನೋಡದ ಕಲಿಬೇಕು. ಯಾವ ಸೇರ್ತ ನಮ್ ಏಟ್ ಕುಂದ್ರಾಕ ಇನ್ನ ಏಟ್ ಕುಂದ್ರಾಕ ಹೋಯ್ತು ಅನ್ಸ. ಈಗ ವಯಸ್ಸು ನಿನ್ಗ? ವಯಸ್ಸು ಈಗ ಒಂದು ಇನ್ನೊಂದು 26 ವರ್ಷ. 80 ಹಂಗಾದ್ರೆ. ರಾಜ್ಯ ಕಾಲ ಈಗ ಏನ್ ಹೇಳ್ತತಿ ರೈತರಿಗೆ? ಏನ್ ಹೇಳಿದ್ರು ಹಿಂಗೆ ಆಗ್ಲಂತಿದ್ಯಾ? ಹಿಂಗೆ ಆಗ್ಲಂತಿದ್ಯಾ? ಅಲ್ಲ ನಿನಗೆ ಹೆಂಗ್ ನನಗೆ ನನಗಲ್ಲ, ನಿನ್ನ ಅಭಿಪ್ರಾಯ ಹೇಳ್ಬೇಕು. ನೀನು ವಯಸ್ಸಾದತ್ತ ವಯಸ್ಸಾತ ಮತ್ತೆ ಹೇಳ್ತಾನ ಹಂಗಾದ್ರೆ ಮನೆ ಶುದ್ಧ ಆತಾರೆ ಈ ಊರು ಬಿಟ್ಟು ನಂದೂರಿಗೂ 40 50 ಆಗ್ಬೇಕು. ಪದೇ ಪದೇ ಆಗ್ಬಾರ್ದು. ಪದೇ ಮನುಷ್ಯ ಬೆಳಿತಾನ ಒಂದ್ ಸರ್ತಿಗೆ ಹಣ ಶುದ್ಧ ಆಗಿ ಹೋಗ್ತದ ಪದೇ ಪದೇ. ಇದು ಹೆಂಗ ತಿರ್ಗು. ಅಲ್ರಿ ನನ್ ತಪ್ಪಲ್ಲ, ಕರೆಕ್ಟ್. ಅಂದ್ರೆ ಪೆಟ್ಟು ಬೀಳ್ಬೇಕು, ಅವಾಗ ಎಚ್ಚೆತ್ಕಂತಾನ ಮನುಷ್ಯ ಅಂತ ಹೇಳ್ತತಿ. ಪೆಟ್ಟು ಬೀಳ್ಬೇಕು ಒಂದ್ಸಲ, ಪೆಟ್ಟು ಬೀಳ್ಬೇಕು. ಪೆಟ್ಟು ಬಿದ್ದಾಗ ಎಚ್ಚೆತ್ಕಂತಾನ ಮನುಷ್ಯ. ಮುಂಡ್ಕಂಡ್ ತಿಂದ್ಕಂದೆ ಲಾಗ ಹೊಡಿದಾನ. ಇದ್ರಂಗ್ ಪೆಟ್ಟು ಬಿದ್ದಾಗ ಸ್ವಲ್ಪ ಎಚ್ಚರ ಆತಾನ, ಪೂರ್ತಿ ಹೆಸರು ಆಗಿಬಿಡ್ತಾನ. ದೊಡ್ಡ ಗೊಬ್ಬೆದ್ದೋತಾನ ಈಗ. ಎಲ್ಲ ಹೌದೌದು. ರೊಕ್ಕದವನಾಟ ರೊಕ್ಕದ ಕೊಳಾಟ ಇದ್ರಂಗ ಆಗ್ಬೇಕಂತಂದ. ತಪ್ಪಂತಲ್ಲ, ನಿನ್ನ ಅಭಿಪ್ರಾಯ ಒಳ್ಳೇದೆ, ನಿಂದು ಒಳ್ಳೇದೆ. ಯಾಕಂತಂದ್ರೆ 50 ವರ್ಷಕ್ಕೊ 30 ವರ್ಷಕ್ಕೊಮ್ಮೆ ಇದ್ರಂಗ ಆದಾಗ ಜನ ಎಚ್ಚೆತ್ಕಂತಾರ. ನಿನಗೆ ಹೆಂಗ ನನಗಂತ ಹೆಂಗ್ ಕೈ ಅಲ್ಲ, ಒಳ್ಳೇದೆ. ನೀವು ವಯಸ್ಸಾದವರು, ನಿಮ್ಗೆ ಅನುಭವ ಇರ್ತದ. ಅನುಭವ ಇದ್ರಾಗ ನೀವು ಹೇಳ್ತೀರಿ. ನೀನೇನು ವರ್ಷ ಹಿಂಗಾಗ್ಲಂತೀರ. ವರ್ಷ ಸತ್ವತಿ ಎಲ್ಲ ಹೌದು. ಇದು 30 ವರ್ಷಕ್ಕೆ 20 ವರ್ಷಕ್ಕೊಮ್ಮೆ ಹಿಂಗಾಗೋದ್ರಿಂದ ರೈತ ಎಚ್ಚೆತ್ಕಂತಾನ. ಯಾರಿಂದ ಇರೋದು ಹಂಗಲ್ಲ. ಅದಕ್ಕೆ ಎಷ್ಟು ತನಕ ಆಗ್ಬಿಟ್ರ ಎಂತ ಯಾರು ಉಳಿಯೋದಿಲ್ಲ ಅಂತ ನಿನಗೆ ಹೇಳಿದೆ. ಇದೊಂದು ಬೆಳಿಗ್ಗೆ ಇಟ್ಟು ಕುಂತು ಬಿಡಿತು, ಉಳಿಯೋದಿಲ್ಲ. ಬಾಳ ಕತೆ ಅದ. ಬರ್ಬೋದಂತೆ ಮಳೆ. ಇನ್ನ ಮಳೆ ಬರ್ಬೋದಾ? ಬರ್ತದ, ಸಾವ್ಕಾಶ ಬರ್ತ. ಸಾವ್ಕಾರ ಲಗ್ನ ಗಂಡ ವಯಸ್ಸಿಗೆ ಲಗ್ನ ಅದ್ರ. ಈಗ ವಯಸ್ಸು ತಪ್ಪಿದಾಗ ವಯಸ್ಸಾದ್ರೆ ಗಂಡ ಏನ್ರಿ ಆಡೋದು ನಗೋದು ಎಷ್ಟಿರ್ತದ. ಸ್ವತ್ತನ ಮಗ ಬಿಟ್ರಿ ದುಡ್ದಾಗ್ತಾನ. ಮಕ್ಕಳ ತಿಪ್ಪಪಾರ ಅಂತ ಅನುತಪ್ಪಿ ಬರ್ತ ಮಳೆ ಬಂದ್ರೆ ಉಪಯೋಗ ಇಲ್ಲ. ಹೌದು. ಅಂದ್ರೆ ಯಾವ ವಯಸ್ಸಿಗೆ ತಕ್ಕಂಗ ಮದ್ವೆ ಆದ್ರೆ ಒಳ್ಳೇದು, ಅದ್ರಂಗ ಸುತ್ತ ಆದಂಗ. ಯಾವ ವಯಸ್ಸು ಲಗ್ನ ಆದ್ರೆ ಆಡೋದು ನಗೋದು ಮೋಹ ಎಷ್ಟಿರ್ತದ. ಯಾವಾಗ ವಯಸ್ಸು ತಪ್ಪಿದೆ ಅದಕ್ಕೆ ಕುಂಡಿತಿರಿಕೆ ಮಕ್ಕಂತಾಳ ಸಾಮಾನ್ಯ. ನೀನು ಅದ್ರಂಗ ಟೈಮಿಗೆ ತಕ್ಕಂಗ ಮಳೆ ಆಗ್ಬೇಕು. ಟೈಮ್ ತಪ್ಪ ಮಳೆ ಬೆಳೆ ಆಗ್ಬೇಕು. ಮನೆಗೆ ನಮಗೆ ಚಂದ, ಅವ್ರಿಗೆ ಚಂದ. ಹೌದು. ಅನುತಪ್ಪಿ ಮಳೆ ಬಂದ್ರೆ ಲಾಭ ಇಲ್ಲ. ಈಗೆಲ್ಲ ಬೆಳೆ ಹೋಗ್ಬಿಡ್ತಿ. ಅರ್ಧ ಮಳೆಗಾಲ ಹೋಗ್ಬಿಟ್ಟದ. ಅರ್ಧ ಮಳೆನೇ ಹೋಯ್ತು. ಬೇಗ ಖಲಾಸ್ ಒಂದ್ ಬೆಳೆ ಹೋಗ್ಬಿಡ್ತಿ. ಬಾಳ ಬಿಗುವಾದ ಅಂದ್ರ ನೋಡೋದ ಕಲಿಬೇಕಾಯ್ತು. ಈಗ ಹೇಳು, ಎಲ್ಲಾ ರೈತರಿಗೆ ಮುಂದಿನ ವರ್ಷದಿಂದ ಒಳ್ಳೇದಾಗ್ಲಿ ಅಂತ ನಿನ್ನ ಆಶೀರ್ವಾದ ಮಾಡು. ಅಲ್ಲ, ಎಲ್ಲಾರು ಜಗತ್ತಾಗ ಒಳ್ಳೇದಾಗ್ಬೇಕ್ರಿ. ಮೂಡಲ್ ಮುಣಗಲ್ ಒಳ್ಳೇದ ಏನೋ ಅದಂಗ ಗಾಚಾರ ಅಂತ ನಾನು ಹೇಳಿದೆ. ಅಲ್ಲ, ಈ ವರ್ಷ ಹಂಗಾದ್ರೂ ಪರವಾಗಿಲ್ಲ. ಮುಂದಿನ ವರ್ಷದಿಂದ ಎಲ್ಲಾ ರೀತಿಲಿ ಚಲೋ ಆಗ್ಲಿ. ಬೇಸತ್ತ ಎಲ್ಲ ಬೇಸತ್. ಏನೋ ಒಂದು 50ಕ್ಕೊಮ್ಮೆ 60ಕ್ಕೊಮ್ಮೆ ಕುಂದಿರ್ತ ಪೇಟ ಅಂತ. ಹೌದೌದೌದು. ಅಲ್ಲ, ನೀನ್ ಹೇಳೋದು ಕರೆಕ್ಟ್ ಆದ. ಹಂಗ ಏಟ್ ಕುಂತಾಗ ಮನುಷ್ಯ ಎಚ್ಚೆತ್ಕಂತಾನ. ಹೌದು, ಹುಷಾರಾಗ್ಬಿಡ್ತಾನ. ಯಾವುದು ಹೆಚ್ಚಾಗಬಾರ್ದು, ಹೆಚ್ಚಾಗಿದ್ದು ನುಚ್ಚಾತದ ಅಂತ. ಹೌದು, ನುಚ್ಚಾತ. ಈ ಮತ್ತೆ ಕರೆಮನ ನೀನು ಸುಳ್ಳು ಅಂದ್ಬಿಡು. ಅದ್ರಂಗೆ ಈಗ ಇದ್ರಂಗ ಒಂದೊಂದ್ಸಲ 20 ವರ್ಷಕ್ಕೊಮ್ಮೆ 30 ವರ್ಷಕ್ಕೊಮ್ಮೆ ಮಳೆಗಾಲ ಹಿಂಗಾದಾಗ ರೈತರು ಕೂಲಿ ಕಾರ್ಮಿಕರು ಎಚ್ಚೆತ್ಕಂತಾರ. ಅವಾಗ ಒಳ್ಳೇದಾತದ ಅಂತ. ಓಕೆ. ಇದ್ರಂಗ ಆದಾಗ ಬಡ ಜನ ಹೊರಲ ಸತ್ತೋಗ್ಯದ ಮೊದಲು ಮಂದಿ. ಈಗೇನದ ಸುಶಾಟಕ್ಕೆ ಬರ್ತಾವ, ಜೋಳ ಬರ್ತಾವ, ಮನೆ ಊಟ ಚಿಂತೆ. ಹೌದು, ಊಟಕ್ಕೆ ಮೆಡ್ಕಾಟಿಲ್ಲ. ಹೌದು, ದಿವ್ಸ ಅಕ್ಕಿ ಬರ್ತಾವ. ಅಕ್ಕಿ ರೊಕ್ಕ ಬರ್ತಾವ. ಅಕ್ಕಿ ಬರ್ತಾವ. ಮಿಡ್ಕಟ್ಟಿಲ್ಲ. ಈ ಬೆಳೆ ಹೋದ್ರಿ ಹೆಂಗಂತ ನೀವು ಮುದೇವನ್ನ. ಅವಾಗ ಎಲ್ಲಿ ಹೊರಲ ಬರ್ಲ ಸಾಯ್ತಿದಪ್ಪ ಹೆಣಗಳು. ಅಂದ್ರೆ ಕಾಲ ಬಂದದ. ಯಾವಾಗ ಒಂದ್ಸಲ ಆಗದಲ್ಲ. ಒಂದ್ 50 ವರ್ಷಕ್ಕೊಮ್ಮೆ 60 ವರ್ಷಕ್ಕೊಮ್ಮೆ ಸರಿ ಥಿಯೇಟರ್ ಕುಂದಿರ್ತದೆ. ಯಾ ಜಗತ್ತೇ ಕುಂದಿರ್ತದೆ. ಒಂದು ಈ ಸುಳ್ಳ ನಾನು ಕರೆ
ಹೌದು ಹಾಂ ಹೌದು 50 ವರ್ಷಕ್ಕೊಮ್ಮೆ ಏಟು ತಾವೇ ಶುದ್ಧ ಆಗಿ ಹೋಗ್ತಾರ ಹಾ ಹಾ ಈಗ ಏನದು ಏಟು ಕುಂತಾರೆ ಆರಾಮ ಮಂದಿ ಅಕ್ಕನ್ನ ಹಾ ಖಾರ ಚಟ್ನಿ ಅಕ್ಕನ್ನ ಹೊಟ್ಟೆ ತುಂಬುತ್ತಾರೆ. ಹೌದು ಅವಾಗ ಹೊರಲವರು ಸತ್ತೋಗಪ್ಪ ಕೋಳಿಲ್ಲ ಹೆಣಗಳು. ಹಾ ಹಾ ಬಾಲ್ಯತೆ ಅನ್ನೋದು ಬಿಡ್ಬೇಕು ಬಿಡಿ ನಮ್ಮ ಅಷ್ಟು ವನವಾಸ ಓಟ್ಕೊಂಬೇಕ ಓದ್ಕೊಂಬೇಕ ಆಸೆಗಿಲ್ಲ. ಹಾ ಮತ್ತೆ ರಾತ್ರಿ ಮಕ್ಕಂಡು ಅವು ಏಸನ ಕಡ್ದಳು ಮುಂದ್ರದಾಮೆ ಕಡ್ಲಿ ಹಂಗೆ ಮುಕ್ಕೊಂಡ್ಬಿಡ್ಬೇಕು. ಹಾ ಓದ್ಕೊಂಬೋದಿಲ್ಲ ಏನಿಲ್ಲ, ಆ ಓದ್ಕೊಂಬೋದಿಲ್ಲ. ಎಲ್ಲಿ ಹಾ ಅವು ಯಾವ್ದು ಆಸೆಗೆಲ್ಲ ಓದ್ಕೊಳ್ಳ ಹಾ ಆಸೆಗೆಲ್ಲ ಸುಡುಗಡೆ ಹಾ ಹಾ ಎಲ್ಲಿ ಕೊಂಡು ಆಸೆಗೆಲ್ಲ ಸುಡುಗಡೆ ಎಲ್ಲ ಹಂಗೆ ಓದ್ ಏಸನ ದ್ವಾಮೆ ಕಡ್ದಲ್ಲಿ ಏಸನ ಹೋಗಿ ಕಡ್ದು ಹೋಗ್ಬೇಕು ಎಲ್ಲೇನ ಬಿಡ್ಬೇಕು. ಈಗೇನಪ್ಪ ಕಾಲಾಗ ಚಪ್ಪಲಿ ಕೇಳುತ್ತೆ, ಮತ್ತೆ ನಾವು ಬಟ್ಟೆ ಕೇಳುತ್ತೆ, ಬರೆ ಕೇಳುತ್ತೆ, ಆಸೆ ಕೇಳುತ್ತೆ. ಆಡ ನೀನು ಶಾಣೆ ನಮ್ಮ ಬಾರ ಹೋಂಬ ನಮ್ಮ 3-4 ವರ್ಷ ಅದನ್ನ ಒಂದ ಈ ಹಂಗೆ ಬಿಚ್ಚಿರ ಹಂಗೆ ತೊಟಮಕ್ ಹಂಗೆ ಇದ್ದಿಲ್ಲ ದಿಮ ಕೇರಿ ಬಂತೆ. ಈಗ 6 ರಂಗಿ ಅವ, 6 ಪಂಜ ಅವ, ಈ 5-6 ಟೂವಲ್ ಒಂದು ಟೂವಲಿಗೆ ಗತ್ತಿದ್ದಿಲ್ಲ. ಮತ್ತೆ ನಿಮ್ಗೆ ಆಗಿನ ಕಾಲದಾಗ ಮತ್ತೆ ಯಾವ್ದಾಳಿಲ್ಲ ಬಜಾಳ 100 ರೂಪಾಯಿ ಕೊಟ್ರಿ 8 ಎಕರೆ ಹೊಲ. 100 ರೂಪಾಯಿಗೆ 8 ಎಕರೆ ಹೊಲ? 8 ಎಕರೆ ಬರೇ 100 ರೂಪಾಯಿಗೆ ಒಂದು 100 ರೂಪಾಯಿಗೆ ಬರೇ 100 ರೂಪಾಯಿಗೆ 8 ಎಕರೆ ಅಲ್ಲಿ ಯಾವ ಹೊಲ ಅಂತಾಗ ಯಾರ್ಯಾವ ಹೊಲ ಅಂತಾಗ ಮಸ್ತ್ ಬರುತ್ತೆ. ಈಗ ಒಬ್ರು ಕೂಲಿ ದುಡಿತಾರ 300 ರೂಪಾಯಿ ಒಂದು ಅರ್ಧ ದಿನಕ್ಕೆ. ನೆನಪು ಬೇಡ. ಈಗ ಶಿವನ್ ಏನ್ ಮಾಡೋಣ, ಒಬ್ಬೊಬ್ಬನು 1000 ದುಡಿತಾನ. ಹೌದು 10 ಮೀಟರ್ ಹಾಕೊಂಡಿರ್ದು ಜೇಬಿನಾಗ ಯಾವಳದವಳು ಸೇರಿ ಮಾಡಂತೇನು. ಹೌದೌದು ಇಟ್ಕೊಬೇಡ ಬಕ್ಕಣದಾಗ ನೀನು ಇಟ್ಕೊಬೇಡ್ರ ಯಾವಳದವಳು ಹಂಗೆ ಬಂದ್ರಾಕ ಹೊರಗೆ ದೊಬ್ಬ ಅಂತೇಳಿ ಇಟ್ಕೊಬೇಡ. ಇಟ್ಕೊಂಡ್ರೆ ಅವ್ರೊಬ್ಬರು ಮನುಷ್ಯರಾಗಿ ಓದ್ತಾರೆ. ಇವನು ಹೆಂಗಂತ ಇಟ್ಕೊಳ್ರಿ ಇವಾಗ. ಈಗ ಇಟ್ಕೊಳ್ರಿ ಬರೀ ಎಲ್ಲ ಜಾಸ್ತಿ ಆಗ್ಯದ. ಹೆಂಗ್ ಬಂದ್ ಹಂಗೆ ಹೋಗ್ಬೇಕು ಹೊರಗ. ಎಣ್ಣ ಖರ್ಚು ಜಗ್ಗಿ ಆಗ್ಯದ. ಕಂಡಂಗ್ ಕೊಡ್ತದ ಮತ್ತೆ ಕಂಡಂಗ್ ಕೊಡ್ತದ. ಈಗ ಯಾರು ಸುಳ್ಳು ಅದಕ್ಕಾರೆ ಬೇರೆ ಕೇಳ್ತಾನೆ. ಈಗ ನಾನು ದುಡ್ಡೆ ಕೆಲಸ ಅಂದ್ರೆ ನನಗೆ 1 ರೂಪಾಯಿ ಕೊಡ್ತಿಲ್ಲ ನೋಡು. 1 ರೂಪಾಯಿ ನನ್ನ ಮಗನಿಗೆ ಕೇಳ ಸುಳ್ಳು ಅಂದ್ರೆ ವರ್ಷ ತುಂಬಿದ 1 ರೂಪಾಯಿ ಕೊಡ್ತಿಲ್ಲ. ನಿಂದು ಏನೇನ್ ಚಟ ಇಲ್ಲ ಹೆಂಗ್ ಬಿಡಿದ ಮಗ ಹಂಗೆ 1 ರೂಪಾಯಿ ಕೊಡ್ತಿಲ್ಲ. ಅದಕ್ಕೆಲ್ಲ ನೀನ್ ಇಷ್ಟು ಗಟ್ಟಿದ್ದು. ಈ ರೀತಿ ಈಗ ಆರಾಮಾಗಿ ಹೊಲಕ್ ಬಂದು ಮೇವು ಕೊಯ್ಕೊಂಡು ಹೋಗ್ತಿದ್ದಿ ದನಗಳಿಗೆ, ಕುರಿಗಳಿಗೆ, ಆಡುಗಳಿಗೆ. ಈ 80 ವರ್ಷದಾಗ ಈ ರೀತಿ ಇದ್ದೆ ಅಂತಂದ್ರೆ ಮತ್ತೆ ಅದೇ ಹೇಳ್ತದಲ್ಲ. 80 ಈ ರೀತಿ ಅಂದ್ರೆ ಯಾವತ್ತು ದುರ್ಚಾಟಿಲ್ಲ. ಅದೇ ಉಣೋದು ದಗದ ಮಾಡೋದು ಇವೆರಡೆ. ಈಗೇನು ಮನೆಯಾಗ ಬ್ಯಾಟೆ ಮಾಡ್ತಾರ ಉಣೋದಿಲ್ಲ, ಕೋಳ್ತತ್ತಿ ಮಾಡ್ತಾರ ಮೊದಲ. ಇಲ್ಲಿ ತನ ಉಂಡೆ ಇಲ್ಲ, ಇಲ್ಲಿ ತನ ಬ್ಯಾಟೆ ಉಂಡೆ ಇಲ್ಲ. ಕೋಳ್ತತ್ತಿ ಇಲ್ಲ, ಮೀನ ಇಲ್ಲ, ಬ್ಯಾಟ್ ಇಲ್ಲ, ಗಿಣ್ಣಿಲ್ಲ, ಮುಲ್ಲಂಗಿಲ್ಲ ಎಲ್ಲ ತೆಕ್ಕೊಂಬಿಟ್ನಿ ಕಲಾಸ್. ಹೌದು ಮೊದಲು ತಿಂದಿದ್ದೆ ಮೊದಲು ತಿಂದು ಬಿಟ್ಬಿಟ್ಟಿ. ಈ ಬಡಿಗೆದಲ್ಲೇ ಬಿಟ್ಟಿ ನೋಡು. ಇದಕ್ಕೇನು ಅಂತಾರ ನೀವು? ಇದು ಬಡಿಗೆ ಅಂತೀರಿ. ಬಾದಗೇನ ಆಯ್ತು ಅಂದ್ರ ಹಿಂಗ ಬಡಿಗೆ ಎಜ್ಜೆಡಿ ಬಾದ ಹೋತ್ ನೋಡು. ಬಾದ ಹೋಗ್ತದ. ಮತ್ತೆ ಎಡಕ್ಕೆ ಇದು ಎಣ್ಣೆಗೆ ಹಿಂಗ ಅಂದ್ಬಿಟ್ರಿ ಕಿವಿಯಾಗ ಎಣ್ಣೆ ಹಾಕಿಡದೆ ಬೇಕಿಲ್ಲ. ಮತ್ತೆಗ ಚಕ್ ಬಿದ್ದಂಗೆ ಬೀತ ಹಾಲುಗಳು. ಇನ್ನು ಅಲ್ಲು ಮೆತ್ತಗಾಗಿಲ್ಲ, ಅಲ್ಲು ಬಿಡೋಲ್ಲ ಸಾಯವರಿ. ಹೌದು ಮಣ್ಣಾಗ ಹೋದ್ರೆ ಅಲ್ಲಿ ಬಿತ್ತು ನನಗೆ ಬಂದು ಕೇಳ ಮಣ್ಣು ಸದಲ ತಿನ್ಬೋದು. ಹಿಂಗ ಅಂದ್ಬಿಟ್ಟು ಚಕ್ ಬಿಗಿತಾವ ಅಲ್ಲ 3 ತಿಂಗಳು ತಿನ್ಬೋದು. ಈಗ ಅಷ್ಟು ಬಿಗುತ್ತೆ. ಇನ್ನಾದ್ರೂ ಒಣ ರೊಟ್ಟಿ ತಿಂತಿದ್ದೆ. ಒಣ ರೊಟ್ಟಿ ಬಗ್ಗದ ರೇಟ್. ಹೌದು ಇಲ್ಲ ನಿಮ್ಮಷ್ಟು ನಮಗ್ ಬರಲ್ಲ ಇವಾಗ ಆಯಸ್ಸು. ನಿಮ್ಮಷ್ಟು ಗಟ್ಟಿನೂ ಬರಲ್ಲ ನಾವು. ದುರ್ಚಾಟ. ಈಗ ಸೀದ ಹಿಡ್ಕೊಂಡು ಹೋಗೋದು ಮುಳು ಮುರಿಯಂಗಿಲ್ಲ. ಹಿಂಗೋಗಿ ಮುಳು ಮುರಿತೆ, ಹಿಂಗೋಗಿ ಮುಳು ಮುರಿ. ಅಡ್ಡದಾರಿಗೆ ಹೋಗ್ಬಾರ್ದು. ಹೌದು ಅಡ್ಡದಾರಿಗೆ ಹೋದವರಿಗೆ ಮುಳು ಬಿಟ್ಟದು. ಹಿಂಗೋದ್ರ ಸೀದಾ ಹೋದ್ರೆ ಮುಳು ಮುರಿಯಂಗಿಲ್ಲ, ಹಿಂಗೋದ್ರೆ ಮುಳು ಮುರಿತಿ. ಹೌದು ನೀನು ಕರೆಬಾನ ಸುಳ್ಳ ಹಂಗ ಸೀದಾ ನಡೆದ್ರಲ್ಲ ಯಾವುದಿಲ್ಲ. 60-70 ವರ್ಷ ಯಾವ ದುರ್ಜಿ 1 ರೂಪಾಯಿ ಕೊಟ್ಟು ಮತ್ತೆ ನನವನ್ ಕೇಳ ಸುಳ್ಳ ಕರೆ ಯಾವಾಗನ ಭೇಟಿ ಅದ ನಾವು ಪೆಂಗಾನ್ ನೋಡಪ್ಪ ನಾನು ಅವಂದೇನಕ್ಕೆ ತಿಂತಾನಂದ್ರೆ ಗೋಯಿಂದ. ಇಲ್ಲ ನಾವು ನೋಡ್ಕೊಂತ ಬಂದಿನಲ್ಲ ಮಠ ಮಧ್ಯಾಹ್ನ ಬಿಸಿಲಾಗ ಸಹ ನೀನು ಮೇವು ಕೊಯ್ತಿರ್ತಿದ್ದಿ ಹೊಲ್ದಾಗ. ಈಗ ಕೊಯ್ತೀನಿ. ಅದೇ ನಾನ್ ನೋಡಿನಿ ನಮ್ಮ ಹೊಲದ ಬಗ್ಲಾಗೆ ಬರ್ತಿದ್ದಲ್ಲ ಅವಾಗ ಅಲ್ಲೆಲ್ಲ. ಈಗ 4 ವರ್ಷ ಆಯ್ತು ನಾನು ಕಣ್ಣಿಗೆ ಬೀಳುವಲ್ಲ ಸ್ವಲ್ಪ ಆ ಕಡೆ ತಿರುಗಾಡ ಸಂಬಂಧ. ನೀವು ನಾ ಕಾನ ಮಾಡಿಬಿಟ್ಟೆ. ಯಾವ ಮಗ ಮೇವು ತರ್ತಾನ ಅಂತೇಳಿ ಮಾಡಿಬಿಟ್ಟು ಗಾಡ ಅಂತ ಮಾಡಿಬಿಟ್ಟ ಬಿಟ್ಟು. ಇನ್ನೊಂದು 10 ವರ್ಷ 15 ವರ್ಷ ಬರ್ಬೋದು.
ಕಾಲ್ ಬ್ಯಾನ್ ಇಲ್ಲ, ಟೊಂಕದ ಬ್ಯಾನ್ ಇಲ್ಲ, ಚಿಹ್ನೆ ಬ್ಯಾನ್ ಇಲ್ಲ, ಜಾದಾಳಿ ಆಗೋದಿಲ್ಲ. ಹೆಂಗ್ ಗುಡಿದ ಮ್ಯಾಗ ಹಂಗೆ ಅನ್ನೋ ಇರ್ಲಿ ಇನ್ನಂಗೆ ಇರ್ಲಿ. ಎಲ್ಲಾರ್ಗೆ ಚಲೋತ್ನಾಗ ಆಶೀರ್ವಾದ ಮಾಡು. ಮಳೆ ಬಗ್ಗೆ ಒಂದ್ ಸ್ವಲ್ಪ ಚಲೋತ್ನಾಗ ಆಶೀರ್ವಾದ ಮಾಡು. ಹೇಳು ಎಲ್ಲಾ ರೈತರು ಬೇಸಿರ್ಲಿ ಅಂತ ಹೇಳು. ಎಲ್ಲ ರೈತರು ಎಲ್ಲರೂ ಬೇಸಿ, ನೀ ಎಲ್ಲರೂ ಬೇಸಿರಿ ಬೇಸಪ್ಪ. ಹೌದು. ಎಲ್ಲರೂ ಬೇಸಿ. ಮಳೆಗಾಲ ಕಾಲಕ್ಕೆ ಹೋಗ್ಯದಪ್ಪ, ಯಾರು ಮಾಡ್ತೀನಿ ಹಂಗೆ ಹೋಗ್ತೀನಿ. ಈಗ ಅಣ್ಣ ತಪ್ಪಿದ ಮೇಲೆ ಬರ್ತದ ಮುದಿಯಕ್ಕೆ ಮಕ್ಕಳ ಎದಕ್ ಬಂತ ಆಗಲ್ಲ, ಹೋಗೋದು ಅಡ್ಸೋನೆ ಕಾಲ ಹಂಗೆ ತಗೋಡ ಹಂಗಾಯ್ತು. ನನ್ನ ಮತ್ತೆ ಕರೆವಸು ಒಳ್ಳೇದಾಗ್ಲಿ ಯಜಮಾನ. ನಿಮ್ಗ ಇನ್ನೂ ಒಂದು 20 ಯಾಕ ಇನ್ನ 80 ವರ್ಷ ಬದುಕ್ರಿ, ಆರಾಮಾಗಿರ್ರಿ. ಅಲ್ಲ ಒಳ್ಳೇದಾಲ್ ಬಿಡ್ರಿ, ಇದು ನನ್ನ ಕರೆವಸೋಳ ಕರೆವ ಅನುಭವದ ಮಾತಿದು. ಅನುಭವ ಏಟ್ ಕುಂತದ ಎದ್ದು ಬರ್ದಂಗೆ. ಹೌದು. ಔಷಧಿ ಏನ್ ನೀರು ಆದ್ರೂ ಎದ್ದು ಬರ್ಲಿ, ಎಲ್ಲಾ ರೈತರು ಎದ್ದು ಬಂದು ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಎದ್ದು ಬಂದ್ರೆ ನಾವು ಉಳಿತೀವಿ ಬಿಡು. ಈಗ ಆಯ್ತಪ್ಪ ಅಂತ ನಾನು ಅಂದೆ ಬಿಡು. ಈ ಕಾಲ ಮತ್ತೆ ಮಳೆ ಅಂತ ಹೋಗ್ಬಿಡಿತು, ಒಂದ್ ಬೆಳೆ ಹೋಗ್ಬಿಡಿತು. ಅವಾಗ ಹಿಂಗೆ ಹೋಗ್ಬಿಡಿತು, ನುಚ್ಚದ್ದು ಬಿಟ್ಟು ಹೊಲ ಮಾಡ್ಕೊಂಡು ಊರಿಗೆ ಬಂದಿವಿ. ಏನೋ ಶಿವನ ಎಲ್ಲರಿಗೂ ಒಬ್ಬನೇ ಶಿವನೇ, ಅವನಿಗೆ ಒಬ್ಬನೇ, ಕೆಟ್ಟದ್ ಮಾಡಿದ ಒಬ್ಬರೇ, ಚಲದ ಮಾಡಿ ಒಬ್ಬನೇ ಶಿವನೇ. ಅಲ್ಲಿ ನೋಡ್ಕೊಂತ ಹೌದೌದು, ನಮ್ಗೆ ಏನು ಮಾಡೋದ ಮಾಡ್ತಾನೆ. ಆಯ್ತು, ಒಳ್ಳೇದಾಗಲಿ. ನಮಸ್ಕಾರ.